ಹಾಯ್ ಗಾಯ್ಸ್, ಸಿನಿಮಾ ಕತೆ ನನ್ನ ಜೊತೆಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. 2025ರಲ್ಲಿ ಸಾಕಷ್ಟು ಸಿನಿಮಾಗಳು ಬಂದು ಹೋಗಿವೆ. ಅದರಲ್ಲಿ ಕಾಂತಾರ ಚಾಪ್ಟರ್ 1, ಸೂಪ್ರಂಸು, ಚಾವಾ, ಮಿರಾಯ್ ಇಂತಹ ಸಿನಿಮಾಗಳು ಬ್ಲಾಕ್ ಬಸ್ಟರ್ ಆಗಿವೆ. ಅದೇ ತರ 2026ರಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿ ಸೇರಿ ಬೇರೆ ಯಾವ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರಲಿವೆ ಎಂದು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ. ನಾವು ವೇಟ್ ಮಾಡುತ್ತಿರುವ ಟಾಪ್ 15 ಸಿನಿಮಾದಲ್ಲಿ ಟಾಪ್ 15ರ ಪ್ಲೇಸ್ನಲ್ಲಿ ರಣವೀರ್ ಕಪೂರ್, ವಿಕಿ ಕೌಶಲ್ ಮತ್ತು ಆಲಿಯಾ ಭಟ್ ನಟನೆಯ ಸಂಜಯ್ ಲೀಲಾ ಬನ್ಸಾಲಿ ಡೈರೆಕ್ಟ್ ಮಾಡುತ್ತಿರುವ ಲವ್ ಅಂಡ್ ವಾರ್ ಸಿನಿಮಾ 2026ರಂದು ರಿಲೀಸ್ ಆಗಲಿದೆ. ಅನಿಮಲ್ ಸಿನಿಮಾದ ನಂತರ 3 ವರ್ಷದ ಬಳಿಕ ಬರುತ್ತಿದೆ ಈ ಸಿನಿಮಾ. ಬ್ಲಾಕ್ ಬಸ್ಟರ್ ಆಗೋದ್ರಲ್ಲಿ ಡೌಟ್ ಇಲ್ಲ. ಸಿನಿಮಾವು ಜೂನ್ 2026ರಲ್ಲಿ ರಿಲೀಸ್ ಆಗುವ ಸಾಧ್ಯತೆ ಇದೆ. ಟಾಪ್ 14 ಪ್ಲೇಸ್ನಲ್ಲಿ ನ್ಯಾಚುರಲ್ ಸ್ಟಾರ್ ನಾಣಿ ನಟನೆಯ ದಿ ಪ್ಯಾರಡೈಸ್ ಸಿನಿಮಾ ಬರ್ತಾ ಇದೆ. ದಸರಾ ಸಿನಿಮಾದ ಡೈರೆಕ್ಟರ್ ಶ್ರೀಕಾಂತ್ ವಡೇಲಾ ಅವರು ಈ ಸಿನಿಮಾವನ್ನು ಡೈರೆಕ್ಟ್ ಮಾಡುತ್ತಿದ್ದಾರೆ. ಈ ಸಿನಿಮಾದಲ್ಲಿ ನಾಣಿ ಜೊತೆಗೆ ರಾಘವ್ ಜುಯಲ್, ಜಾನ್ವಿ ಕಪೂರ್, ಸೋನಾಲಿ ಕುಲಕರ್ಣಿ ನಟಿಸುತ್ತಿದ್ದಾರೆ. ಸಿನಿಮಾವು ಮಾರ್ಚ್ 26, 2026ರಂದು ಪ್ಯಾನ್ ಇಂಡಿಯಾ ರಿಲೀಸ್ ಆಗಲಿದೆ. ಟಾಪ್ 13 ಪ್ಲೇಸ್ನಲ್ಲಿ ವಿಜಯ್ ತಲಪತಿ ಅವರ ಕೊನೆಯ ಸಿನಿಮಾವಾದ ಜನನಾಯಕನ್ ಸಿನಿಮಾದ ಹೈಪ್ ತುಂಬಾ ಇದೆ. ಸಿನಿಮಾವು ಇದೇ ತಿಂಗಳು ಜನವರಿ 9ರಂದು ರಿಲೀಸ್ ಆಗಲಿದೆ. ಟಾಪ್ 12ರ ಪ್ಲೇಸ್ನಲ್ಲಿ ರಾಜಸಾಬ್, ಜನನಾಯಕನ್ ವಿರುದ್ಧ ಪ್ರಭಾಸ್ ನಟನೆಯ ರಾಜಸಾಬ್ ಸಿನಿಮಾ ಸೆನೆದಾಡಲಿದೆ. ಇದು ಪ್ರಭಾಸ್ ಅವರ ಮೊದಲ ಹಾರರ್ ಕಾಮಿಡಿ ಸಿನಿಮಾವಾಗಿದೆ. ಈ ಸಿನಿಮಾವು 10 ಜನವರಿ 2026ರಂದು ರಿಲೀಸ್ ಆಗಲಿದೆ. ಯಾವ ಸಿನಿಮಾ ಗೆಲ್ಲುತ್ತದೆ ಅಂತ ಕಾದು ನೋಡೋಣ. ಟಾಪ್ 11ರ ಪ್ಲೇಸ್ನಲ್ಲಿ ಜೈ ಹನುಮಾನ್, ರಿಷಬ್ ಶೆಟ್ಟಿ ನಟನೆಯ ಪ್ರಶಾಂತ್ ವರ್ಮಾ ನಿರ್ದೇಶನದ ಜೈ ಹನುಮಾನ್ ಸಿನಿಮಾ 2025ಕ್ಕೆ ಬರಬೇಕಿತ್ತು. ಕಾರಣಾಂತರಗಳಿಂದ 2026ಕ್ಕೆ ಸಿನಿಮಾ ರಿಲೀಸ್ ಆಗಲಿದೆ. ಸಿನಿಮಾದ ಪೋಸ್ಟರ್ ಕೂಡ ರಿಲೀಸ್ ಆಗಿತ್ತು. ಸೋಷಿಯಲ್ ಮೀಡಿಯಾದಲ್ಲಿ ಸಿನಿಮಾದ ಶೂಟಿಂಗ್ ಬಿಗಿನ್ಸ್ ಎಂದು ಪೋಸ್ಟ್ ಮಾಡಿದ್ದಾರೆ. ಕಾದು ನೋಡೋಣ. ಟಾಪ್ 10ರ ಪ್ಲೇಸ್ನಲ್ಲಿ ರಜನಿಕಾಂತ್ ನಟನೆಯ ಜೈಲರ್ 2. ಈ ಸಿನಿಮಾದಲ್ಲಿ ರಜನಿಕಾಂತ್, ರಮ್ಯಾ ಕೃಷ್ಣನ್, ಎಸ್.ಜೆ. ಸೂರ್ಯ, ಯೋಗಿ ಬಾಬು, ವಿದ್ಯಾ ಬಾಲನ್ ಇವರೆಲ್ಲರೂ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ. ಶಿವರಾಜ್ ಕುಮಾರ್, ಮಿಥುನ್ ಚಕ್ರವರ್ತಿ, ವಿನಾಯಕನ್ ಇವರುಗಳು ಕ್ಯಾಮಿಯೋ ಅಪಿಯರೆನ್ಸ್ ನಟಿಸುತ್ತಿದ್ದಾರೆ. ಸಿನಿಮಾವು 12 ಜೂನ್ 2026ರಂದು ರಿಲೀಸ್ ಆಗಲಿದೆ. ಟಾಪ್ 9ರ ಪ್ಲೇಸ್ನಲ್ಲಿ ಸಲ್ಮಾನ್ ಖಾನ್ ನಟನೆಯ ದಿ ಬ್ಯಾಟಲ್ ಆಫ್ ಗಲ್ವಾನ 2020ರಲ್ಲಿ ನಡೆದ ಇಂಡಿಯಾ ಚೀನಾ ನಡುವೆ ನಡೆದ ವಾರ್ ಬೇಸ್ಡ್ ಸಿನಿಮಾ ಇದಾಗಿದ್ದು, ರೀಸೆಂಟ್ ಅಂದರೆ ಡಿಸೆಂಬರ್ 27ರಂದು ಈ ಸಿನಿಮಾದ ಟೀಸರ್ ರಿಲೀಸ್ ಆಗಿದ್ದು, ಟೀಸರ್ನಲ್ಲಿ ತೋರಿಸುವ ಹಾಗೆ ಕೈಯಲ್ಲಿ ಗನ್ ಇಲ್ಲ, ದೊಡ್ಡ ಯುದ್ಧದ ಟ್ಯಾಂಕರ್ಗಳು ಹಾಗೂ ಬಾಂಬ್ಗಳು ಇಲ್ಲ. ಸಲ್ಮಾನ್ ಖಾನ್ ಕೈಯಲ್ಲಿ ಜಸ್ಟ್ ಮರದ ತುಂಡು ಅಷ್ಟೇ ಇದೆ. ಜನರ ಕೈಯಲ್ಲಿ ಕಲ್ಲು, ಪ್ಲಾಸ್ಟಿಕ್ ಕೋಲು ಹಿಡಿದು ಯುದ್ಧಕ್ಕೆ ಸಿದ್ಧ ಎಂದು ಟೀಸರ್ನಲ್ಲಿ ಹೇಳಿದ್ದಾರೆ. ಸಿನಿಮಾವು 17 ಏಪ್ರಿಲ್ 2026ರಂದು ರಿಲೀಸ್ ಆಗಲಿದೆ. ಈ ಸಿನಿಮಾದ ಮೂಲಕ ಸಲ್ಮಾನ್ ಖಾನ್ ಅವರಿಗೆ ದೊಡ್ಡ ಸಕ್ಸಸ್ ಸಿಗಲೆಂದು ಆಶೀರ್ವದಿಸೋಣ. ಟಾಪ್ 8 ಪ್ಲೇಸ್ನಲ್ಲಿ ಕೆಡಿ ದ ಡೆವಿಲ್, ಧ್ರುವ ಸರ್ಜಾ ಹಾಗೂ ಬಾಲಿವುಡ್ ಮತ್ತು ಸ್ಯಾಂಡಲ್ವುಡ್ನ ಸಾಕಷ್ಟು ಕಲಾವಿದರು ಈ ಚಿತ್ರದಲ್ಲಿ ನಟಿಸುತ್ತಿದ್ದಾರೆ. ಸಿನಿಮಾದ ವಿಶೇಷ ಏನೆಂದರೆ ಸಿನಿಮಾದಲ್ಲಿ ವಿಶೇಷ ಪಾತ್ರದಲ್ಲಿ ಕಿಚ್ಚ ಸುದೀಪ್ ಅವರು ನಟಿಸುತ್ತಿದ್ದಾರೆ ಎನ್ನುವ ಮಾಹಿತಿ ಇದೆ. ಸಿನಿಮಾವು ಯಾವಾಗೋ ಬರಬೇಕಿತ್ತು, ಕಾರಣಾಂತರಗಳಿಂದ ತಡವಾಯಿತು. ಆದರೆ ಈಗ ಬಂದಿರುವ ಅಪ್ಡೇಟ್ಗಳ ಪ್ರಕಾರ 30 ಏಪ್ರಿಲ್ 2026ರಂದು ಸಿನಿಮಾ ರಿಲೀಸ್ ಆಗಲಿದೆ ಎಂದು ಚಿತ್ರತಂಡ ಹೇಳಿಕೊಂಡಿದೆ. ಟಾಪ್ 7ರಲ್ಲಿ ಉಗ್ರಯುಗಂ, ಶ್ರೀ ಮುರಳಿ ನಟನೆಯ ಬಗೀರ ಚಿತ್ರದ ನಂತರ ಯಾವುದೇ ಸಿನಿಮಾ ಬಂದಿರಲಿಲ್ಲ. ಹೀಗಾಗಿ ಪ್ರತಿಯೊಬ್ಬರು ಕಾಯುತ್ತಿರುವ ಸಿನಿಮಾ ಏನೆಂದರೆ ಅದು ಉಗ್ರಯುಗಂ. ಅಭಿಮಾನಿಗಳು ಶ್ರೀ ಮುರಳಿಯವರಿಂದ ಸೂಪರ್ ಹಿಟ್ ಸಿನಿಮಾ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ನೋಡುವ ಸಿನಿಮಾದ ತಂಡ ಏನು ಮಾಡ್ತಾರೆ ಅಂತ. ಈ ವರ್ಷನೇ ಈ ಸಿನಿಮಾ ಬರಲಿ ಎಂದು ನಿರೀಕ್ಷಿಸೋಣ. ಟಾಪ್ 6ನಲ್ಲಿ 666 ಆಪರೇಷನ್ ಡ್ರೀಮ್ ಥಿಯೇಟರ್ 70ರ ದಶಕದ ಕಥೆಯನ್ನು ಶಿವಣ್ಣ ಹಾಗೂ ಡಾಲಿ ಧನಂಜಯ್ ನಾಯಕತ್ವದಲ್ಲಿ ಡೈರೆಕ್ಟರ್ ಹೇಮಂತ್ ರಾವ್ ಅವರು ಹೇಳಲು ಹೊರಟಿದ್ದಾರೆ. ಇವರಿಬ್ಬರ ಲುಕ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದ್ದು, ಸಿನಿಮಾದ ಮೇಕಿಂಗ್ನ ಅಂದಿನ ಕಾಲಕ್ಕೆ ತಕ್ಕಂತೆ ಸಹಜವಾಗಿ ಮೂಡಿಬರುವ ಹಾಗೆ ಸೆಟ್ ಹಾಕಿ ಅಂದಿನ ಕಾಲದ ಹಾಗೆ ಕ್ಯಾಮೆರಾ ಟೆಕ್ನಾಲಜಿಯನ್ನು ಕೂಡ ಈ ಸಿನಿಮಾಗಾಗಿ ಬಳಸಿಕೊಂಡಿದ್ದಾರೆ. ಸಿನಿಮಾದ ನಾಯಕಿಯಾಗಿ ಪ್ರಿಯಾಂಕಾ ಮೋಹನ್ ಅವರು ಕಾಣಿಸಿಕೊಂಡಿದ್ದಾರೆ. ಸಿನಿಮಾವು 2026ರಲ್ಲಿ ಬಿಡುಗಡೆ ಆಗಬೇಕಿದೆ. ಟಾಪ್ 5 ರಿಚರ್ಡ್ ಆಂಥೋನಿ,
ಈ ಸಿನಿಮಾಗೋಸ್ಕರ ಜನ 3 ವರ್ಷದಿಂದ ಕಾಯ್ತಾ ಇದ್ದಾರೆ. ಸಿಂಪಲ್ ಸ್ಟಾರ್ ರಚಿತ್ ಶೆಟ್ಟಿ ನಟನೆಯ ರಿಚರ್ಡ್ ಆಂಥೋನಿ ಸಿನಿಮಾ ಮನಸ್ಸಿನ ಮೂಲೆಯೆಲ್ಲೋ ಅನಿಸ್ತಾ ಇದೆ. ಈ ಸಿನಿಮಾ ಈ ವರ್ಷನೇ ಬರುತ್ತದೆ ಎಂದು ಕಾಯೋಣ. ಟಾಪ್ 4 ರಲ್ಲಿ ಬಿಲ್ಲರಂಗ ಭಾಷಾ BRB ಕಿಚ್ಚ ಸುದೀಪ್ ಅವರ ಸಿನಿಮಾ, ಜೀವನದ ಬಹು ನಿರೀಕ್ಷಿತ ಸಿನಿಮಾ. ಈ ಸಿನಿಮಾ 2026ರ ಎಂಡಿಂಗ್ ನಲ್ಲಿ ಬಿಡುಗಡೆ ಆಗಲಿದೆ ಎಂದು ಸ್ವತಃ ಕಿಚ್ಚ ಸುದೀಪ್ ಅವರು ಒಂದು ಇಂಟರ್ವ್ಯೂನಲ್ಲಿ ಹೇಳಿಕೊಂಡಿದ್ದಾರೆ. ಈ ಸಿನಿಮಾದ ಡೈರೆಕ್ಟರ್ ಅನೂಪ್ ಭಂಡಾರಿ. ಇದು ದೊಡ್ಡ ಬಜೆಟ್ ನ ಸಿನಿಮಾ ಆಗಿರುವುದರಿಂದ ಈ ಸಿನಿಮಾವನ್ನು ಪ್ಯಾನ್ ಇಂಡಿಯಾ ರಿಲೀಸ್ ಮಾಡಲಿದ್ದಾರೆ. ಟಾಪ್ 3 ಟಾಕ್ಸಿಕ್ ಮಾರ್ಚ್ 19ಕ್ಕೆ ರಿಲೀಸ್ ಆಗಲು ರೆಡಿಯಾಗಿ ನಿಂತಿರುವ ಕನ್ನಡ ಬಿಗ್ ಬಜೆಟ್ ಸಿನಿಮಾ ಎಂದರೆ ಅದು ಟಾಕ್ಸಿಕ್ ಸಿನಿಮಾ. ಕಥೆ, ನಿರ್ಮಾಣ ಹಾಗೂ ನಾಯಕ ನಟನ ಜವಾಬ್ದಾರಿಯನ್ನು ಹೊತ್ತು ನಿಂತಿರುವ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಈ ಸಿನಿಮಾದ ಮೂಲಕ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ರೂಲ್ ಮಾಡೋದಂತೂ ಪಕ್ಕಾ. ಸಿನಿಮಾ ರಿಲೀಸ್ ಡೇಟ್ ಹತ್ತಿರ ಬರುತ್ತಿದ್ದಂತೆ ಒಂದೊಂದೇ ಅಪ್ಡೇಟ್ಗಳು ಬರುತ್ತಿವೆ. ಕ್ಯಾರೆಕ್ಟರ್ ಅಪ್ಡೇಟ್: ಕಿಯಾರಾ ಅಡ್ವಾಣಿ ಆಸ್ ನಾಡಿಯಾ, ಹುಮಾ ಕುರೇಶಿ ಆಸ್ ಎಲಿಜಬೆತ್. ಟಾಪ್ 2ರಲ್ಲಿ ಟಾಪ್ 2 ಕಿಂಗ್. ಡಂಕಿ ಸಿನಿಮಾದ ನಂತರ, ಅಂದರೆ 1 ವರ್ಷದ ನಂತರ ಬರುತ್ತಿರುವ ಸಿನಿಮಾ ಇದು. ಕಿಂಗ್ ಖಾನ್ ಶಾರುಖ್ ಖಾನ್ ನಟನೆಯ ಕಿಂಗ್ ಸಿನಿಮಾ. ಈ ಸಿನಿಮಾವು 2026ರಲ್ಲಿ ರಿಲೀಸ್ ಆಗಲಿದೆ. ಈ ಸಿನಿಮಾದ ದೊಡ್ಡ ಬಜೆಟ್ ನಲ್ಲಿ ನಿರ್ಮಾಣವಾಗುತ್ತಿದೆ. ಟಾಪ್ 1 ರಾಮಾಯಣ. ನನ್ನ ಟಾಪ್ 15 ಲಿಸ್ಟ್ ನಲ್ಲಿ ರಾಮಾಯಣ ಫಸ್ಟ್ ಪ್ಲೇಸ್ ನಲ್ಲಿ ಇದೆ. ಏಕೆಂದರೆ ಈ ಸಿನಿಮಾದ ಸ್ಟಾರ್ ಕಾಸ್ಟ್ ಇಂದ ಹಿಡಿದು ಬಜೆಟ್ ನ ವಿಷಯದಲ್ಲೂ ಯಾವ ಕಾಂಪ್ರಮೈಸ್ ಆಗಿಲ್ಲ. ಇದು ಬರೀ ಪ್ಯಾನ್ ಇಂಡಿಯಾ ರಿಲೀಸ್ ಅಲ್ಲ, ಇದು ಗ್ಲೋಬಲ್ ವರ್ಲ್ಡ್ ಸಿನಿಮಾ. ನೋ ಡೌಟ್ ಈ ಸಿನಿಮಾ 2026ರಲ್ಲಿ ಬಿಗ್ಗೆಸ್ಟ್ ಸಿನಿಮಾ ಆಗೋದ್ರಲ್ಲಿ ಅನುಮಾನವೇ ಇಲ್ಲ. ಈ ಸಿನಿಮಾದ ಫಸ್ಟ್ ಪಾರ್ಟ್ ದೀಪಾವಳಿ 2026ರಲ್ಲಿ ರಿಲೀಸ್ ಆಗಲಿದೆ. ಸೆಕೆಂಡ್ ಪಾರ್ಟ್ ದೀಪಾವಳಿ 2027ರಲ್ಲಿ ರಿಲೀಸ್ ಆಗಲಿದೆ. ಇದಾಗಿತ್ತು ಈ ವರ್ಷದ ಮೋಸ್ಟ್ ಅವೇಟೆಡ್ ಸಿನಿಮಾ. ನೀವು ಈ ಸಿನಿಮಾಗಳಲ್ಲಿ ಯಾವ ಸಿನಿಮಾಗೋಸ್ಕರ ಕಾಯುತ್ತಿದ್ದೀರಾ ಎಂದು ಕಮೆಂಟ್ ಮಾಡಿ. ಹಾಗೆ ಲವ್ ಮಾಕ್ಟೇಲ್ 3 ಸಿನಿಮಾಗೋಸ್ಕರ ಯಾರೆಲ್ಲ ಕಾಯ್ತಾ ಇದ್ದೀರಾ ಎಂದು ಕಮೆಂಟ್ ಮಾಡಿ. ವಿಡಿಯೋ ಇಷ್ಟವಾದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.